ಇವಾಗ ಯೂತ್ಸ್ ಇರೋ ಜನ್ರೇಷನ್ಗೆ ಏನಾದರೂ ಸ್ಪಿರಿಚುಯಾಲಿಟಿ ಬಗ್ಗೆ ಏನಾದರೂ ಹೇಳೋಕ್ಕೆ ಹೋದರೆ ಒಂದು ಸ್ವಲ್ಪ ಇಗ್ನೋರೆನ್ಸ್ ಇದೆ. ಆಮೇಲೆ ನಮಗೆ ವಾಪಸ್ಸು ನೀವು ಈ ಏಜಲ್ಲೇ ಯಾಕೆ ಅದಕ್ಕೆ ಇನ್ವಾಲ್ವ್ ಆಗ್ತೀರಾ, ಯು ಸ್ಟಿಲ್ ಹ್ಯಾವ್ ಟೈಮ್ ಅಂತ ಹೇಳ್ಬಿಟ್ಟು ನಮಗೆ ಡಿಸ್ಕರೇಜ್ ಮಾಡಿಬಿಟ್ಟು ನಮಗೆ ಒಂಥರ ನಾವು ಕರೆಕ್ಟಾಗಿದ್ದೀವಾ ಇಲ್ವಾ ಅಂತ ನಮಗೆ ಅನಿಸ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಬೆಳಕು ಚೆಲ್ಲಬೇಕು. ಇದ್ರ ಬಗ್ಗೆ ನಾವು ಫಸ್ಟ್ ಲೆವೆಲ್ ಕ್ಲಾಸಲ್ಲೂ ಕೂಡ ಹೇಳಿದ್ವಿ, ಬಟ್ ಇನ್ನೊಂದು ಸತಿ ಹೇಳ್ತೀನಿ. ಅದೇ ಸುಮಾರು ಜನರ ಮೈಂಡಲ್ಲಿ ಇರೋದು ಏನಂದರೆ, ಒಂದು 60 ವಯಸ್ಸು ಆದಮೇಲೆ ಈ ಸ್ಪಿರಿಚುವಾಲಿಟಿಗೆ ಹೋಗ್ಬೋದು, ಇವಾಗ ಯಂಗ್ ಏಜಲ್ಲೇ ಏನಕ್ಕೆ, ಇನ್ನು ನೀವು ಅನುಭವಿಸೋದು ಜಾಸ್ತಿ ಇದೆ, ಇವಾಗಲೇ ಯಾಕೆ ಸ್ಪಿರಿಚುವಾಲಿಟಿಗೆ ಹೋಗ್ತೀಯಾ, ಈ ಥರ ಎಲ್ಲ ಹೇಳ್ತಾರೆ. ಸೊ ಇದು ಯಾಕೆ ಈ ಥರ ಒಂದು ಜನರ ಮೈಂಡ್ ಸೆಟ್ ಯಾಕೆ ಈ ಥರ ಇದೆ ಅಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ಆ ಥರ ಹೇಳಿಟ್ಟಿದ್ದಾರೆ. ಸೊ ಸ್ಪಿರಿಚುವಾಲಿಟಿ ಅಂದರೆ ಎಲ್ಲನೂ ಬಿಟ್ಟು ರಿನೌನ್ಸ್ ಮಾಡಿಬಿಟ್ಟು ಎಲ್ಲ ಕಾಡಲ್ಲಿ ಹೋಗಿ ಗುರುಗಳಿಗೆ ಸೇವೆ ಮಾಡಿಕೊಂಡು ಅವರು ಹೇಳೋ ಪ್ರಾಕ್ಟೀಸನ್ನ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮುಕ್ತಿ ಪಡಿಬೇಕು, ಅದಕ್ಕೋಸ್ಕರನೇ ನಾವು ಹುಟ್ಟಿರೋದು. ಸೊ ಏನದು ನೀವು ಎಲ್ಲನೂ ರಿನೌನ್ಸ್ ಮಾಡಲಿಲ್ಲ ಅಂದರೆ ದೇವ್ರನ್ನ ಅರಿಯೋಕ್ಕಾಗಲ್ಲ, ಈ ಥರನೇ ಹೇಳಿದ್ದಾರೆ. ಸೊ ಇದು ಎಷ್ಟೊಂದು ಸಾವಿರಾರು ವರ್ಷಗಳಾಗಿ ಇದನ್ನೇ ನಾವು ಕೇಳಿಸ್ಕೊಂಡಿರ್ತೀವಿ, ಓದಿರ್ತೀವಲ್ಲ. ಸೊ ಒಂದು ಸ್ಪಿರಿಚುವಾಲಿಟಿ ಅಥವಾ ಯೋಗ ಅಂದರೆ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಅದಕ್ಕೆ ಅವರು ಒಂದು ಕನ್ಸರ್ನಿಂದ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಪಾಪ ಈ ವಯಸ್ಸಲ್ಲೇ ಹೋಗಿ ಯಾಕೆ ಅಲ್ಲಿ ಸೇರ್ಕೊಳ್ತೀಯ, ಇನ್ನು ನಿಮ್ಗೆ ಮದುವೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಬೇಕು, ನೀವು ಲೈಫ್ನ ಎಂಜಾಯ್ ಮಾಡಬೇಕು, ಈಗಲೇ ಅಲ್ಲಿ ಹೋಗಿ ಸನ್ಯಾಸಿ ಆಗಿಬಿಡ್ಬೇಡ ಅನ್ನೋ ಥರ ಹೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರೋದು ಸ್ಪಿರಿಚುವಾಲಿಟಿ ಅಂದರೆ ಒಂದು ಸನ್ಯಾಸಿ ಥರ, ಸನ್ಯಾಸ ಲೈಫ್ ಲೀಡ್ ಮಾಡೋದು ಅಂತ. ಸೊ ಎಲ್ಲನೂ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಸೈನ್ಸ್ ಹೆಂಗೆ ಡೆವಲಪ್ ಆಗ್ತಾ ಇದೆಯೋ ಅದೇ ಥರ ಸ್ಪಿರಿಚುವಲ್ ಸೈನ್ಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಸೊ ಒಂದು 1000 ವರ್ಷ ಹಿಂದೆ ಈ ಥರ ನೀವು ಧ್ಯಾನ ಕಲಿಬೇಕಂದ್ರೆ ಎಲ್ಲೋ ಹೋಗಿ ಒಂದು ಕಾಡಲ್ಲಿ ಗುರುಗಳಿಗೆ ಸೇವೆ ಮಾಡಿಕೊಂಡು ಅವರು ಇವಾಗ ಮೂಲಾಧಾರದಿಂದ ಒಂದೊಂದು ಚಕ್ರವಾಗಿ ಅದನ್ನು ಆ್ಯಕ್ಟಿವೇಟ್ ಮಾಡಿಸ್ಕೊಂಡು ಇಲ್ಲಿ ಮೇಲ್ಗಡೆ ಸಹಸ್ರಾರಕ್ಕೆ ಬರೋದಕ್ಕೆ ಒಂದು 12-15 ಇಯರ್ಸ್ ಆಗೋದು. ಇವಾಗ ಆ ಥರ ಇದೆಯಾ? ನೀವು ಬಂದ ತಕ್ಷಣ ಫಸ್ಟ್ ಡೇನೇ ಎಲ್ಲ ಚಕ್ರನೂ ನಾವು ಆ್ಯಕ್ಟಿವೇಟ್ ಮಾಡಿಸ್ತೀವಿ. ಸೊ ಈ ಥರ ಇರುವಾಗ ನಾವು ಹಳೆಯದನ್ನೇ ಇಟ್ಕೊಂಡು ಸೊ ಸ್ಪಿರಿಚುವಾಲಿಟಿ ಅಂದರೆ ಹಿಂಗೆ ಅಂತ ಅಂದ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಇಲ್ಲ ಯಾವುದನ್ನು ಬಿಟ್ಟು ಹೋಗಬೇಕಾಗಿಲ್ಲ. ಆ್ಯಕ್ಚುಲಿ ಎಲ್ರಿಗೂ ಆಸೆ ಇದೆಯಲ್ಲ, ಲೈಫಲ್ಲಿ ನಾವು ಒಂಥರ ವೆಲ್ ಸೆಟ್ಲ್ ಆಗಬೇಕು, ಏನೇನೋ ಸಾಧಿಸ್ಬೇಕಂತ ಇರ್ತೀವಲ್ಲ. ಸೊ ಅದನ್ನೆಲ್ಲ ಸಾಧಿಸೋದಕ್ಕೆ ಇದು ಹೆಲ್ಪ್ ಆಗ್ತಾ ಇದೆ. ಸ್ಪಿರಿಚುವಾಲಿಟಿ ಅನ್ನೋದು ನಮ್ಮ ಲೈಫಿಗೊಂದು ಟಾರ್ಚ್ ಲೈಟ್ ಥರ. ಸೊ ಟಾರ್ಚ್ ಲೈಟ್ ಇಟ್ಕೊಂಡು ನೀವು ನೈಟಲ್ಲಿ ಕತ್ತಲೆಯಲ್ಲೂ ಕೂಡ ಜರ್ನಿ ಕಂಟಿನ್ಯೂ ಮಾಡ್ಬೋದು. ಸೊ ಅದೇ ನೀವು ಮುಖ್ಯವಾಗಿ ಹೇಳಬೇಕಾಗಿರೋದು, ಈಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ಯೋಗ ಇಟ್ ಈಸ್ ನಾಟ್ ಅಗೈನ್ಸ್ಟ್ ಲೈಫ್, ಇಟ್ ಈಸ್ ಫಾರ್ ಲೈಫ್. ಅದೇ ಬೇರೆ ಯೋಗ ಸಿಸ್ಟಮ್ಗೂ ನಮಗೂ ಇರೋ ಮೇಜರ್ ಡಿಫ್ರೆನ್ಸ್ ಇದನ್ನೇ. ಬೇರೆ ಎಲ್ಲನೂ ನೀವು ನಿಮಗೆ ಆಸೆ ಎಷ್ಟಿದೆಯೋ ಅಷ್ಟು ದೇವರಿಂದ ನೀವು ದೂರ ಇದ್ದೀರಿ. ಸೊ ಆಸೆ ಎಲ್ಲ ಬಿಟ್ಬಿಡಿ ಅಂತಲೇ ಹೇಳ್ತಾರೆ. ಸೊ ನಾವೇನು ಹೇಳ್ತೀವಿ, ಸ್ಪಿರಿಚುವಾಲಿಟಿ ಆಗಲಿ ಅಥವಾ ಮೆಟೀರಿಯಲ್ ಇದು ವೆಲ್ತ್ ಆಗಲಿ, ಸೊ ಇದು ಎರಡೂ ಲೈಫಿಗೆ ಬೇಕು. ಸೊ ನಾವು ಹೇಳೋದು ಲೈಫ್ ಇಂಪಾರ್ಟೆಂಟ್. ಸೊ ನಿಮ್ಗೆ ನೆಕ್ಸ್ಟ್ ಬರ್ತ್ ಇದೆಯಾ ಇಲ್ವಾ, ಅಥವಾ ಪ್ರಿವಿಯಸ್ ಬರ್ತಲ್ಲಿ ಎಲ್ಲಿ ಹುಟ್ಟಿದ್ರಿ, ಸೊ ಇದೆಲ್ಲ ಒಂದು ಕಾನ್ಸೆಪ್ಟ್, ಅದಕ್ಕೇನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ನೀವು ನಂಬ್ಬೋದು ಅಥವಾ ನಂಬದೇ ಇರ್ಬೋದು. ಆದರೆ ಈಗ ಹುಟ್ಟಿದೆಯಲ್ಲ, ಸೊ ಈಗ ಹುಟ್ಟಿದ್ರಿ, ಬದುಕ್ತಾ ಇದ್ದೀರಿ, ಇದು ನೀವು ನಂಬ್ತೀರಾ ಅಥವಾ ನಿಜನಾ? ನಿಜ. ಸೊ ನಾನು ಹುಟ್ಟಿದ್ದೀನಿ ಅಂತ ನಂಬ್ತಾ ಇದ್ದೀನಿ ಅಂತ ಹೇಳಲ್ಲ. ಸೊ ಹುಟ್ಟಿದ್ದೀನಿ, ಬದುಕ್ತಾ ಇದ್ದೀನಿ, ಇದು ಸತ್ಯ. ಸೊ ಅಲ್ವಾ? ಸೊ ಇದು ಇಂಪಾರ್ಟೆಂಟ್.
ಇನ್ನೂ ದೇವರು ಇದ್ದಾರಾ ಇಲ್ವಾ ಅನ್ನೋದೇ ಎಷ್ಟು ಡಿಬೇಟ್ ನಡೀತಾ ಇದೆ. ಅದು ಇನ್ನೂ ಒಂದು ಕನ್ಕ್ಲೂಷನ್ಗೆ ಬರಲಿಲ್ಲ ಎಲ್ಲರೂ ದೇವರು ಇದ್ದಾನ ಇಲ್ವಾ ಅಂತ. ಬಟ್ ನಾವಿದ್ದೀವಿ, ಈಗ ಹುಟ್ಟಿದ್ದೀವಿ, ಬದುಕ್ತಾ ಇದ್ದೀವಿ. ಇವಾಗ ಬದುಕ್ತಾ ಇರುವಾಗ ನಮ್ಮ ದೇಹ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ರಿಲೇಷನ್ಶಿಪ್ಪು ಇದೆಲ್ಲನೂ ಚೆನ್ನಾಗಿರಬೇಕು ಮತ್ತು ನಾವು ಕಂಫರ್ಟಬಲಾಗಿ ಜೀವನವನ್ನು ಲೀಡ್ ಮಾಡಬೇಕು. ಸೊ ಅದಕ್ಕೆ ಈ ಕಾರ್ಯಸಿದ್ಧಿ ಯೋಗ ಹೆಲ್ಪ್ ಆಗ್ತಾ ಇದೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಅಂದ್ಕೊಂಡಿರೋ ಥರ ನಾವು ಈ ಟ್ರೆಡಿಷ್ನಲ್ ಆಗಿ ಬರೋ ಯೋಗ ನಾವು ಮಾಡ್ತಾ ಇಲ್ಲ. ಇದು ನಮ್ಮ ಇಟ್ ಈಸ್ ಫಾರ್ ದ ಲೈಫ್ ಅನ್ನೋದನ್ನು ನೀವು ಹೇಳಬೇಕು. ಅದ್ರ ಜೊತೆ ನೀವು ಏನೇನು ಅಚೀವ್ ಮಾಡಿದಿರಿ, ಸೊ ಅದನ್ನು ಕೂಡ ಇದೆಲ್ಲ ನನಗೆ ಈ ಪ್ರಾಕ್ಟೀಸಿಂದ ಇದು ನನಗೆ ಸಾಧ್ಯ ಆಯಿತು, ಇದು ನನಗೆ ಹೆಲ್ಪ್ ಆಯಿತು ಅನ್ನೋ ಥರ ಹೇಳಿದ್ರೆ, ಹೌದಾ ನನಗೆ ಪ್ರಮೋಷನ್ ಸಿಗಲಿಲ್ಲ, ಅವ್ರಿಗೆ ಸಿಕ್ಕಿದೆ, ಇದರಿಂದ ಆಗಿರ್ಬೋದೋ ಏನೋ. ಸೊ ನಿಮ್ಗೆ ಗೊತ್ತಿಲ್ಲದೆ ಅವರು ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಬಂದು. ಸೊ ಈ ಥರ ಅದು ಮಾಡಬೇಕು.